ಡಿಸೆಂಬರ್ ಮಾಸದಲ್ಲಿ 5 ಗ್ರಹಗಳು ಗೋಚಾರ ಸ್ಥಿತಿಯಲ್ಲಿದೆ. ಯಾವುದೆಲ್ಲ ಗ್ರಹ ಎಂದರೆ, ಮೊದಲಿಗೆ ಬಂದು ಗುರುಗ್ರಹ 3ನೇ ಮನೆಯಿಂದ 2ನೇ ಮನೆಗೆ ಸಂಚಾರ, ಬುಧ ಗ್ರಹ 6ನೇ ಮನೆ ಅಧಿಪತಿ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ 6ನೇ ಮನೆಯಿಂದ 7ನೇ ಮನೆಗೆ ಸಂಚಾರ. 8ನೇ ತಾರೀಕಿನಂದು ಕುಜಗ್ರಹ 7ನೇ ಮನೆಯಿಂದ 8ನೇ ಮನೆಗೆ ಸಂಚಾರ. ಸೂರ್ಯಗ್ರಹ 16ನೇ ತಾರೀಕಿನಂದು ಅಷ್ಟಮ ಸ್ಥಾನಕ್ಕೆ ಸಂಚಾರ. ಹಾಗೆ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರ ಕೂಡ ಅಷ್ಟಮ ಸ್ಥಾನಕ್ಕೆ ಸಂಚಾರ. ಈ ಧನುರಾಶಿ ಎನ್ನುವುದು ವೃಷಭ ರಾಶಿಯವರಿಗೆ ಅಷ್ಟಮ ಸ್ಥಾನ. ಹೀಗೆ ಅಷ್ಟಮ ಭಾವದಲ್ಲಿ 3 ಗ್ರಹಗಳು ಜೊತೆಯಾಗಿ ಇದೆ. ನೋಡೋಣ ಈ ಗ್ರಹಗಳ ಸ್ಥಿತಿಗತಿಯಿಂದ ವೃಷಭ ರಾಶಿಯವರ ಡಿಸೆಂಬರ್ ಮಾಸದ ಭವಿಷ್ಯ ಹೇಗಿದೆ ಎಂದು. ನಿಮಗೆಲ್ಲರಿಗೂ ವೇದಾಂಗ ಅಸ್ಟ್ರಾಲಜಿ ಚಾನಲ್ಗೆ ಆದರದ ಸ್ವಾಗತ. ಮೊದಲಿಗೆ ನಾವು ಗುರುವಿನ ಬಗ್ಗೆ ನೋಡುವುದಾದರೆ, ವೃಷಭ ರಾಶಿಯವರಿಗೆ ಗುರು 3ನೇ ಮನೆಯಲ್ಲಿದ್ದರು. 3ನೇ ಮನೆಯಲ್ಲಿ ಇದ್ದಾಗ ಗುರುಬಲ ಇರುವುದಿಲ್ಲ. ಆದರೆ 6ನೇ ತಾರೀಕಿಗೆ ಗುರು 3ನೇ ಮನೆಯಿಂದ 2ನೇ ಮನೆಗೆ ಸಂಚಾರ. ಗುರು 2ನೇ ಮನೆಯಲ್ಲಿ ಇರುವುದರಿಂದ ಗುರುಬಲ ಇದೆ. ಇದರಿಂದ ಧನಲಾಭ ಕೂಡ ಇದೆ. ಕುಟುಂಬ ವೃದ್ಧಿಯಾಗುವುದು. ಈ ಸಮಯದಲ್ಲಿ ನಿಮ್ಮ ಮಾತು ಕೂಡ ಚೆನ್ನಾಗಿರುತ್ತದೆ. ಒಟ್ಟಾರೆ ಗುರುವಿನಿಂದ ಶುಭ ಫಲ ವೃಷಭ ರಾಶಿಯವರಿಗೆ ಇದೆ. ಮುಂದೆ ನಾವು ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನ ಬಗ್ಗೆ ನೋಡುವುದಾದರೆ, ಶುಕ್ರ 1ನೇ ಮನೆಯ ಅಧಿಪತಿ ಸದ್ಯಕ್ಕೆ 7ನೇ ಮನೆಯಲ್ಲೇ ಇದ್ದಾರೆ. ಇಲ್ಲಿ ಇವರು ನೋಡಿ, ಡಿಸೆಂಬರ್ 20ರವರೆಗೆ ಶುಕ್ರ 7ನೇ ಮನೆಯಲ್ಲೇ ಇರ್ತಾರೆ. 7ನೇ ಮನೆಯಲ್ಲಿ ತುಂಬಾ ಗ್ರಹಗಳು ಇರುವುದರಿಂದ ಅದು ಕೂಡ ಶುಕ್ರನಿಗೆ ವೃಶ್ಚಿಕ ರಾಶಿ ಅಷ್ಟು ಒಳ್ಳೆಯ ರಾಶಿ ಅಲ್ಲ. ಅದು ಕುಜ ಮತ್ತೆ ಸೂರ್ಯನ ಜೊತೆ ಇರುವುದರಿಂದ ಕೂಡ ಸ್ವಲ್ಪ ತೊಂದರೆ ಇದೆ. ನಾನಾ ವಿಷಯದ ಕಾರಣವಾಗಿ ನಿಮಗೆ ದೇಹಕ್ಕೆ ಸೌಖ್ಯ ಎನ್ನುವುದು ಇರುವುದಿಲ್ಲ. ವ್ಯಾಪಾರದ ವಿಷಯದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ನಿಮಗೆ ತುಂಬಾ ಕಿರಿಕಿರಿ ಇರುವುದು. ಈ ಟ್ಯಾಕ್ಸ್, ಆಡಿಟ್, ಮೇಲಾಧಿಕಾರಿಯಿಂದ ಕೂಡ ಕಿರಿಕಿರಿ ಬರಬಹುದು. ಆದರೆ ಡಿಸೆಂಬರ್ 20ರಂದು ಶುಕ್ರ ಗ್ರಹ 8ನೇ ಮನೆಗೆ ಸಂಚಾರ. ಗ್ರಹ 8ನೇ ಮನೆಗೆ ಸಂಚಾರ. ಇಲ್ಲಿ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಇರುವುದು ದೇಹಕ್ಕೆ ಬಾಧೆಯನ್ನು ಸೂಚಿಸುವಂತಹ ಒಂದು ಕಾಂಬಿನೇಷನ್. ಹಾಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ದೇಹಕ್ಕೆ ಸಣ್ಣ ಪುಟ್ಟ ಗಾಯ ಆಗುವ ಲಕ್ಷಣ ಕೂಡ ಇದೆ. ಕುಟುಂಬಿಕರಿಂದ ಕೂಡ ಸ್ವಲ್ಪ ಬಾಧೆ ಇದೆ. ನಿಮ್ಮ ತಂದೆ ಇರ್ಬೋದು, ಸಹೋದರರಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವರಿಂದ ಕೂಡ ಸ್ವಲ್ಪ ಕಿರಿಕಿರಿ ಆಗುವ ಸಂದರ್ಭ ಇದೆ. ಆದ್ರೂ ನೋಡಿ, ಶುಕ್ರ ಇಲ್ಲಿರುವಾಗ ಗುರು ಇಲ್ಲಿರ್ತಾರೆ. ಗುರು ಇಲ್ಲಿದ್ದಾಗ ಅವರಿಗೆ ಗುರುವಿನ ಸಂಪೂರ್ಣವಾದ ದೃಷ್ಟಿ ಶುಕ್ರನ ಮೇಲೆ, ಶುಕ್ರನ ದೃಷ್ಟಿ ಗುರುವಿನ ಮೇಲೆ, ಹೀಗೆ 2 ಸೌಮ್ಯ ಗ್ರಹಗಳು ತಮ್ಮಂತಾವು ನೋಡ್ಕೊಂಡ್ರೆ ತುಂಬಾ ಉತ್ತಮ. ಏನೇ ವಿಷಯ ಆದರೂ, ಈಗ ದೇಹಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ದೇನೆ. ಕಷ್ಟ ಇದ್ರೂ ಕೂಡ ಅದಕ್ಕೆ ಸಹಾಯವಾಗಿ ಗುರು ಇರ್ತಾರೆ. ಇನ್ನು ನಾವು ಮುಂದೆ ಬುಧ ಗ್ರಹ 2ನೇ ಮತ್ತು 5ನೇ ಮನೆ ಅಧಿಪತಿ, ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾದ ಬುಧ 6ನೇ ಮನೆಯಲ್ಲಿದ್ದಾರೆ. ಬುಧ 6ನೇ ಮನೆಯಲ್ಲಿದ್ದರೂ ಕೂಡ ಮಿತ್ರನ ಮನೆ. ತೊಂದರೆ ಇಲ್ಲ, ಏನು ಅಷ್ಟೇನು ತಲೆ ಕೆಡಿಸುವಂತಹ ಕಾಂಬಿನೇಷನ್ ಏನೂ ಅಲ್ಲ. ಆದರೆ ಈ 7ನೇ ತಾರೀಕಿನಂದು ಇವರು 7ನೇ ಮನೆಗೆ ಸಂಚಾರ. ತ್ರಿಕೋನಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದಾಗ ಉತ್ತಮ ಫಲ ಇದೆ. ನಿಮ್ಮ ಮೂಲ ಜಾತಕದಲ್ಲಿ ಈ ತರ ಏನಾದರೂ ಕಾಂಬಿನೇಷನ್ ಇದ್ದರೆ ಅದು ಧನಯೋಗ ಸೂಚಿಸುವಂತಹ ಕಾಂಬಿನೇಷನ್. ಆದರೆ ನಾವು ಗೋಚಾರದ ಫಲ ನೋಡುವಾಗ ಯೋಗದ ಬಗ್ಗೆ ಜಾಸ್ತಿ ನೋಡಬಾರ್ದು. ಆದರೂ ಕೂಡ ಸಂಪತ್ತಿನಲ್ಲಿ ವೃದ್ಧಿ, ಯಾಕಂದರೆ ಸಂಪತ್ತಿನ ಕಾರಕ ಶುಭ ಸ್ಥಾನದಲ್ಲಿ ಇರುವಾಗ ಸಂಪತ್ತಿನಲ್ಲಿ ವೃದ್ಧಿ, ಕುಟುಂಬದಲ್ಲಿ ವೃದ್ಧಿ, ನಿಮ್ಮ ಮಾತುಗಾರಿಕೆ ತುಂಬಾ ಚೆನ್ನಾಗಿರುವುದು. 5ನೇ ವಿಷಯವಾಗಿ ಮಕ್ಕಳಿಂದ ಸುಖ ಇದೆ. ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ಆಪರ್ಚುನಿಟೀಸ್ ಎಲ್ಲ ಸಿಗಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಅಥವಾ ಪ್ರತಿಭೆ ಎಲ್ಲ ಈ ಸಮಯದಲ್ಲಿ ತುಂಬಾ ಚುರುಕಾಗಿರ್ತದೆ. ಇನ್ನು ನಾವು ಕುಜನ ಬಗ್ಗೆ ನೋಡುವುದಾದರೆ, ಕುಜ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸ್ವಂತ ರಾಶಿಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಇದ್ದವರಿಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಸಹಿಸುವ ಶಕ್ತಿ ನಿಮಗೆ ಕುಜ ಕೊಡುತ್ತಾನೆ. ಹಾಗೆ ವ್ಯಾಪಾರ ಸ್ವಲ್ಪ ದೃಢವಾಗಿಯೇ ಇರುವುದು. ಕಷ್ಟಗಳು ಬರ್ತಾ ಇರ್ತದೆ, ತೊಂದರೆ ಇಲ್ಲ. ಆದರೂ ಅದನ್ನು ನಿಭಾಯಿಸುವಂತಹ ಶಕ್ತಿ ಕುಜ ನಿಮಗೆ ಕೊಡುತ್ತಾನೆ. ದಾಂಪತ್ಯ ಜೀವನದಲ್ಲಿ ಕೂಡ ನಾನಾ ತರಹದ ಕಲಹಗಳು ಬರುತ್ತಾ ಇರುತ್ತದೆ. ಅಲ್ಲಿ ಕೂಡ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇರುವುದರಿಂದ ಕೂಡ ಅಲ್ಲಿ ಕೂಡ ಏನು ಹೆಚ್ಚಿನ ತೊಂದರೆ ಇಲ್ಲ. 8ನೇ ತಾರೀಕಿಗೆ ಕುಜ 7ನೇ ಮನೆಯಿಂದ 8ನೇ ಮನೆಗೆ ಸಂಚಾರ. ಸಾಮಾನ್ಯವಾಗಿ 8ನೇ ಮನೆ ಎಂದರೆ ತೊಂದರೆಯನ್ನು ಸೂಚಿಸುವಂತಹ ಮನೆ. ಆದರೂ ಕುಜಗ್ರಹಗೆ ಧನುರಾಶಿ ಮಿತ್ರನ ರಾಶಿ. ಅಷ್ಟೇ ಅಲ್ಲದೆ ಮಿತ್ರ ದೃಷ್ಟಿ ಕೂಡ ಕುಜನ ಮೇಲೆ ಇರುವುದರಿಂದ ಬಾಧೆ ಕಡಿಮೆ ಇರುತ್ತದೆ. ಆದರೂ ನೋಡಿ, 8ನೇ ಭಾವದ ಫಲ ಕೊಡಲೇಬೇಕಾಗ್ತದೆ. ಹಾಗಾಗಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವ ಲಕ್ಷಣ ಇದೆ. ಆದರೂ ಗುರುವಿನ ದೃಷ್ಟಿ ಇರುವುದರಿಂದ ಅಷ್ಟೇನು ಬಾಧೆ ಇಲ್ಲ. ಇನ್ನು ನಾವು ಸೂರ್ಯನ ಬಗ್ಗೆ ನೋಡುವುದಾದರೆ, ಸೂರ್ಯ 8ನೇ ಮನೆ ಅಧಿಪತಿ, ಸೂರ್ಯ ಸಿಂಹರಾಶಿದ ಅಧಿಪತಿ, 4ನೇ ಮನೆ ಅಧಿಪತಿ, 7ನೇ ಮನೆಯಲ್ಲಿ ಇದ್ದಾರೆ. ಕೇಂದ್ರಾಧಿಪತಿ ಕೇಂದ್ರ ಸ್ಥಾನದಲ್ಲಿ ಮಿತ್ರ ಸ್ಥಾನದಲ್ಲಿ ಇರುವುದರಿಂದ ಶುಭ ಫಲ ಇದೆ. ಮೇಲಾಧಿಕಾರಿಯಿಂದ ಪ್ರಶಂಸೆ ಸಿಗಬಹುದು. ಟ್ಯಾಕ್ಸ್ ರಿಫಂಡ್ ಸಿಗುತ್ತದೆ. ಇಲ್ಲವೇ ನೀವು ಗವರ್ನಮೆಂಟ್ ಟೆಂಡರ್ಗೆ ಏನಾದರೂ ವೇಟ್ ಮಾಡ್ತಾ ಇದ್ರೆ ಈ ಸಮಯದಲ್ಲಿ ಅದು ಕೂಡ ಸಿಗುತ್ತದೆ. ತಂದೆಯಿಂದ ಮಾರ್ಗದರ್ಶನ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತಾ ಇರುತ್ತದೆ.
ಡಿಸೆಂಬರ್ 16ರಂದು ಸೂರ್ಯ 8ನೇ ಮನೆಗೆ ಸಂಚಾರ, ಗುರು 6ನೇ ತಾರೀಕಿನಿಂದಲೇ 2ನೇ ಮನೆಯಲ್ಲಿದ್ದಾರೆ. ಹೀಗಾಗಿ ಇಲ್ಲಿ ಸೂರ್ಯ ಮತ್ತು ಗುರುವಿಗೆ ನೇರ ದೃಷ್ಟಿ ಇರುವುದರಿಂದ ಸೂರ್ಯ ಇಲ್ಲಿ ಕೂಡ ನಿಮಗೆ ಶುಭ ಫಲವನ್ನೇ ಕೊಡುತ್ತಾನೆ. ಈ 8ನೇ ಮನೆ ಎನ್ನುವುದು ಕಷ್ಟವನ್ನು ಸೂಚಿಸಿದರೂ ಇಲ್ಲಿ ಕುಜಗ್ರಹ ಮತ್ತು ಸೂರ್ಯಗ್ರಹ ಇಬ್ಬರು ಇರುವುದರಿಂದ, ಸೂರ್ಯಗ್ರಹ ಕುಜಗ್ರಹ ಇಬ್ಬರು ಸ್ಟ್ರಾಂಗ್ ಆಗಿ ಇಲ್ಲಿರುವುದರಿಂದ, ಅಷ್ಟೇ ಅಲ್ಲದೆ ಗುರುವಿನ ದೃಷ್ಟಿ ಕೂಡ ಇರುವುದರಿಂದ ಏನೇ ಕಷ್ಟ ಬಂದರೂ ಅದನ್ನು ಸಹಿಸುವಂತಹ ಧೈರ್ಯ, ಶಕ್ತಿ, ಅದಕ್ಕೆ ಬೇಕಾದಂತಹ ಅಪರ್ಚುನಿಟಿ ಎಲ್ಲ ಈ 2 ಗ್ರಹಗಳು ನಿಮಗೆ ಕೊಡುತ್ತಾರೆ. ಮುಂದೆ ನಾವು ಶನಿಗ್ರಹದ ಬಗ್ಗೆ ನೋಡುವುದಾದರೆ, ಶನಿಗ್ರಹ ಯೋಗಕಾರಕ ಗ್ರಹ ವೃಷಭ ರಾಶಿಯವರಿಗೆ. ಯಾಕಂದರೆ 9ನೇ ಮನೆ ಹಾಗೂ 10ನೇ ಮನೆ ಅಧಿಪತಿ ಮಕರ ರಾಶಿ ಮತ್ತು ಕುಂಭ ರಾಶಿ ಅಧಿಪತಿ ಎಲ್ಲಿದ್ದಾರೆ ಅಂದರೆ ಮೀನ ರಾಶಿ ಗುರುವಿನ ಮನೆಯಲ್ಲಿ ಇದ್ದಾರೆ. 11ನೇ ಮನೆ ಲಾಭಸ್ಥಾನದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಉತ್ತಮ ಫಲ ವೃಷಭ ರಾಶಿಯವರಿಗೆ ಇದೆ. 10ನೇ ಮನೆಯಲ್ಲಿ ರಾಹು ಇರುವುದರಿಂದ ಇಲ್ಲಿ ಕೂಡ ಉತ್ತಮವಾದ ಅವಕಾಶಗಳು ನಿಮಗೆ ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಕೂಡ MNC ಕಂಪನಿಯಲ್ಲಿ ಉದ್ಯೋಗ ಆಗುವಂತಹ ಫಲ ಇದೆ. ಇನ್ನು 4ನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮನ್ನು ಮನೆಯಿಂದ ಅವನು ಹೊರಗೆ ಹಾಕ್ತಾನೆ. ಉತ್ತಮ ವಿಷಯಕ್ಕೆ ಆಗಿರಬಹುದು, ಉದ್ಯೋಗದ ದೃಷ್ಟಿಯಿಂದ ನೀವು ಮನೆ ಬಿಟ್ಟು ಹೋಗಬಹುದು, ಇಲ್ಲವೇ ವ್ಯಾಪಾರದ ದೃಷ್ಟಿಯಿಂದ ಮನೆ ಬಿಟ್ಟು ಹೋಗಬಹುದು. ಹಾಗೆ ಉತ್ತಮ ಉದ್ದೇಶಕ್ಕಾಗಿ ಕೇತು ನಿಮಗೆ ಮನೆಯಿಂದ ಹೊರಗೆ ಹಾಕ್ತಾನೆ. ನಾನು ಇಷ್ಟರವರೆಗೆ ಹೇಳಿದ್ದೆಲ್ಲ ಗೋಚಾರ ಫಲಗಳು. ನಿಮ್ಮ ಮೂಲ ಜಾತಕದ ಫಲವನ್ನು ನೋಡಲು ಇಚ್ಛಿಸುವುದಾದರೆ ಸ್ಕ್ರೀನ್ನಲ್ಲಿ ಬರುವ ಈ ಮೊಬೈಲ್ ನಂಬರಿಗೆ ನಿಮ್ಮ ಜನ್ಮ ವಿವರವನ್ನು ಕಳುಹಿಸಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ.